ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುಪ್ರಿಯಾ ಕ್ರಿಯೇಷನ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ಲೌಸಿಗೆ ಒಂದು ಡಿಸೈನನ್ನು ಮಾಡ್ತಾಯಿದ್ದೀನಿ, ಆರಿ ವರ್ಕನ್ನು. ಇದು ಡಾರ್ಕ್ ಡೀಪ್ ಫಾರೆಸ್ಟ್ ಗ್ರೀನ್ ಕಲರ್ ಇರುವಂತಹ ಒಂದು ಬ್ಲೌಸ್ ಆಗಿರುತ್ತೆ. ಸೊ ಇದು ಹ್ಯಾಂಡಲ್ಲಿ ಆಲ್ರೆಡಿ ಲೇಸ್ ಇದೆ, ಅದನ್ನು ರಿಮೂವ್ ಮಾಡಿ ಬೀಡ್ಸನ್ನು ಯೂಸ್ ಮಾಡಿಕೊಂಡು ನಾನು ಹೊಸ ಡಿಸೈನನ್ನು ಮಾಡ್ತಾಯಿದ್ದೀನಿ. ಬ್ಯಾಕಿಗೆ ಫ್ರಂಟ್ ನೆಕ್ ಮತ್ತು ಹ್ಯಾಂಡ್ಸಿಗೆ ತುಂಬ ಮಿನಿಮಲ್ ಆಗಿರುವಂತಹ ಡಿಸೈನ್. ಇದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಸ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಶುಗರ್ ಬೀಡ್ ಆಗಿರುತ್ತೆ, ಗೋಲ್ಡನ್ ಕಲರಲ್ಲಿರುವಂತಹ ಶುಗರ್ ಬೀಡ್ ಮತ್ತು 0.5 mm ಇರುವಂತಹ ಒಂದು ಗೋಲ್ಡನ್ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದರ ಜೊತೆಗೆ ಡ್ರಾಪ್ ಶೇಪಲ್ಲಿರುವಂತಹ ಕುಂದನ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಲುಕ್ಕನ್ನು ಕೊಡುತ್ತೆ. ತುಂಬ ಮಿನಿಮಲ್ ಆಗಿರುವಂತಹ ಡಿಸೈನನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು. ಸೊ ನೋಡಿ, ಈ ಕುಂದನ್ನು ಒಂದು ಸೈಡಲ್ಲಿ ಡಾರ್ಕ್ ಗೋಲ್ಡನ್ ಕಲರ್, ಇನ್ನೊಂದು ಸೈಡಲ್ಲಿ ಲೈಟ್ ಗೋಲ್ಡನ್ ಕಲರ್, ಅಂದರೆ ಸ್ವಲ್ಪ ಶೈನಿಂಗ್ ಇರುವಂತಹ ಒಂದು ಕುಂದನ್ನಾಗಿರುತ್ತೆ. ಸೊ ಇದರ ಜೊತೆಗೆ ನಮಗೆ ಝರಿ ಥ್ರೆಡ್ ಕೂಡ ಬೇಕು, ಗೋಲ್ಡನ್ ಕಲರ್ ಝರಿ ಥ್ರೆಡ್. ಸೊ ಇದು ನಮಗೆ ಸ್ಟಿಚ್ ಆಗಲಿಕ್ಕೆ ಫಸ್ಟಿಗೆ. ಅದಾದ ನಂತರ ಅದರ ಜೊತೆಗೆ ಆರಿ ನೀಡಲ್ ಮತ್ತು ಕಟರ್ ಬೇಕು. ಇದಿಷ್ಟು ನಮಗೆ ಬೇಕಾಗಿರುವಂತಹ ಐಟಮ್ಸ್. ಸೊ ನಾವು ಇವಾಗ ಈ ಸ್ಟಿಚ್ ಆಗಿರುವಂತಹ ಬ್ಲೌಸನ್ನು ನನ್ನ ಆರಿ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಪ್ರಾಪರಾಗಿ ತುಂಬ ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕು. ಇಲ್ದಿದ್ರೆ ಏನಾಗುತ್ತೆ, ನಮಗೆ ನೀಡಲನ್ನು ಪ್ರಾಪರಾಗಿ ಸ್ಟಿಚ್ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬ್ಲೌಸನ್ನು ಹಾಕಿ ತುಂಬ ಟೈಟಾಗಿ ಫಿಕ್ಸ್ ಮಾಡ್ಕೊಂಡು ಎಳಿತಾ ಇದ್ದೀನಿ. ಸೊ ಫಸ್ಟಿಗೆ ನಾವು ಝರಿ ಥ್ರೆಡನ್ನು ಯೂಸ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ಸೊ ಇದು ನಮ್ಮ ಎಡ್ಜಿಗೆ ತುಂಬ ಬ್ಯೂಟಿಫುಲ್ ಆಗಿರುವಂಥ ಒಂದು ಫಿನಿಶ್ಡ್ ಲುಕ್ಕನ್ನು ಕೊಡುತ್ತೆ. ಸೊ ನೋಡ್ಬೋದು, ನಾನು ಅದು ಆಲ್ರೆಡಿ ಸ್ಟಿಚ್ಡ್ ಆಗಿರೋ ಕಾರಣ ಸ್ವಲ್ಪ ಕಷ್ಟ ಆಗುತ್ತೆ ಝರಿ ಥ್ರೆಡ್ಡಲ್ಲಿ ನಮಗೆ ಸ್ಟಿಚ್ಚನ್ನು ಹಾಕ್ತಾ ಹೋಗೋಕ್ಕೆ. ಅಂದರೆ ಸ್ಟಿಚಿಂಗ್ ಬ್ಲೌಸಲ್ಲಿ ಆಲ್ರೆಡಿ ಲೈನಿಂಗ್ ಪೀಸ್ ಯೂಸ್ ಮಾಡಿರ್ತಾರೆ, ಕ್ಯಾನ್ವಾಸ್ಗಳನ್ನು ಯೂಸ್ ಮಾಡಿರ್ತಾರೆ. ಸೊ ಆ ಎರಡೂ ಲೇಯರನ್ನು ದಾಟಿ ಅದು ಝರಿ ಥ್ರೆಡನ್ನು ತಗೊಂಡು ಮೇಲೆ ಬರಬೇಕು. ಸೊ ತುಂಬ ಸ್ಲೋ ಆಗುತ್ತೆ. ಸೊ ತುಂಬ ಟೈಮ್ ತಗೊಂಡು ಮಾಡಿರುವಂತಹ ಒಂದು ಸ್ಟಿಚ್ ಇದು. ಈ ಸ್ಟಿಚ್ಚನ್ನು ಹಾಕದೇ ಇದ್ದರೆ ನಮ್ಮ ಬ್ಲೌಸಿಗೆ ಅಷ್ಟು ಪರ್ಫೆಕ್ಟ್ ಆಗಿರುವಂತಹ ಫಿನಿಶಿಂಗ್ ಕಾಣೋದಿಲ್ಲ. ಸೊ ಒಂದು 2-3 ಲೈನ್ಸ್ ಹೀಗೆ ಸ್ಟಿಚ್ಚನ್ನು ನಾವು ಹಾಕಿ ಕೊಡಬೇಕು. ಸೊ ನಾವಿಲ್ಲಿ ನೋಡ್ಬೋದು, ನಾನು ತುಂಬ ಸ್ಲೋ ಆಗಿ ಆ ಸ್ಟಿಚ್ಚನ್ನು ತೆಗಿತಾ ಇದ್ದೀನಿ, ಇಲ್ಲದಿದ್ದರೆ ಅದು ಪ್ರಾಪರಾಗಿ ಬರೋದಿಲ್ಲ ಆ್ಯಂಡ್ ಲುಕ್ಕು ಕೂಡ ಅಷ್ಟು ಎಲಿಗೆಂಟನ್ನು ನೀಡೋದಿಲ್ಲ. ಸೊ ಇಲ್ಲಿ ಏನು ನಾನು ಸ್ಟಿಚ್ ಹಾಕಿದ್ದೀನಿ, ಒಂದು ಲೈನ್ ಹಾಕಿದ್ದೀನಿ, ಅದಿವಾಗ ಫಿನಿಶ್ ಆಗಿದೆ. ಇದೇ ಥರ 2-3 ಸ್ಟಿಚ್ಚನ್ನು ಹಾಕಬೇಕು. ಸೊ ನೆಕ್ಸ್ಟು ಡಿಸೈನನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಾನಿಲ್ಲಿ ಶುಗರ್ ಬೀಡ್ಸನ್ನು ಯೂಸ್ ಮಾಡಿದ್ದೀನಿ. ಹಾಗೆ ಕಾಟನ್ ಗ್ರೀನ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಶುಗರ್ ಬೀಡ್ಸನ್ನು ಒಂದೊಂದೇ ಫಸ್ಟ್ ಲೈನಲ್ಲಿ ಶುಗರ್ ಬೀಡ್ಸನ್ನು ನಾನು ಸ್ಟಿಚ್ ಮಾಡ್ತಾ ಬರ್ತಾಯಿದ್ದೀನಿ. ಸೊ ಮೊದಲೇ ಹೇಳಿದ ಹಾಗೆ ಸ್ಟಿಚ್ ಆಗಿರೋ ಬ್ಲೌಸಲ್ಲಿ ನಮಗೆ ವರ್ಕ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಸ್ವಲ್ಪ ಟೈಮನ್ನು ತಗೊಂಡು ಪ್ರಾಪರ್ ಫಿನಿಶ್ ಬೇಕು ಅಂದರೆ ಸ್ವಲ್ಪ ಟೈಮನ್ನು ತಗೊಂಡು ನಾವು ಈ ವರ್ಕನ್ನು ನಾವು ಕಂಟಿನ್ಯೂ ಮಾಡಬೇಕು. ಸೊ ನಾನಿಲ್ಲಿ 5 ಶುಗರ್ ಬೀಡ್ಸನ್ನು ತೆಗೆದು ಡಿಸೈನಿಗೆ ಒಂದೊಂದೇ ಎಳೆ ಡಿಸೈನಿಗೆ ವರ್ಕನ್ನು ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಸೊ ನೀವು ನೋಡ್ಬೋದು, ಯಾವುದೇ ಆರಿ ವರ್ಕ್ ಇದ್ದರೂ ನಮ್ಮ ಶುಗರ್ ಬೀಡ್ಸ್ ಅನ್ನೋಂಥದ್ದು ಒಂದು ಮೇಯ್ನ್ ಐಟಮ್, ಅಂದರೆ ಥಿಂಗ್ ಆಗಿರುತ್ತೆ. ಸೊ ಈ ಶುಗರ್ ಬೀಡ್ಸ್ ಮತ್ತು 5 mm ಬೀಡ್ಸನ್ನು ಯೂಸ್ ಮಾಡಿಕೊಂಡು ನಾವೇನು 3 ಲೈನ್ಸ್ ಸ್ಟಿಚ್ಚನ್ನು ಹಾಕ್ತೀವಿ, ಇಟ್ ಗಿವ್ಸ್ ಮೋರ್ ಬ್ಯೂಟಿಫುಲ್. ಸೊ ಇಲ್ಲಿ ಹಾಗೆ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಲುಕ್ಕನ್ನು ಕೂಡ ನಮ್ಮ ಬ್ಲೌಸಿಗೆ ತಂದುಕೊಡತ್ತೆ. ಸೊ ಮೇನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಅದು ಪ್ರಾಪರಾಗಿ ಒಂದೇ ಲೈನ್ ಅಲೈನ್ಮೆಂಟಲ್ಲಿ ವರ್ಕ್ ಮಾಡಿರೋದ್ರಿಂದ ನಮಗೆ ಅಷ್ಟು ಪರ್ಫೆಕ್ಟ್ ಲುಕ್ಕನ್ನು ಕೊಡುವಂಥದ್ದು. ಸೊ ಇಲ್ಲಿ ನಾನು ಹಾಗೆ ಶುಗರ್ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಫಸ್ಟ್ 1 ಲೇಯರ್ ಬರೀ ಶುಗರ್ ಬೀಡ್ಸನ್ನು ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇದು ತುಂಬ ಟೈಮ್ ತಗೊಳುತ್ತೆ. ಸೊ ಈ ಶುಗರ್ ಬೀಡ್ಸನ್ನು ನಮಗೆ
ಸ್ಟಿಚ್ ಮಾಡ್ತಾ ಹೋಗಲಿಕ್ಕೆ. ಅದಾದ ನಂತರ ಸೊ ನಾನಿಲ್ಲಿ ಒಂದು ಲೈನ್ ಶುಗರ್ ಬೀಡ್ಸ್ ಕೊಟ್ಟಾಗಿದೆ. ಅದಾದ ನಂತರ ಏನು 5 mm ಬೀಡ್ಸನ್ನು ತಗೊಂಡಿದ್ದೀನಿ, ಅಂದರೆ ಸ್ವಲ್ಪ ದೊಡ್ಡ ಬೀಡ್ಸು. ಸೊ ಅದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಲೈನಿಗೆ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ದೊಡ್ಡ ಬೀಡ್ಸ್ ಆಗಿರೋದ್ರಿಂದ ನಮಗೆ ಸ್ಟಿಚ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಬೇಗ ಬೇಗ ಆಗುತ್ತೆ. ಶುಗರ್ ಬೀಡ್ಸ್ ತಗೊಂಡಷ್ಟು ಟೈಮನ್ನು ಇದು ತಗೊಳ್ಳೋದಿಲ್ಲ. ಸೊ 1 ಲೈನ್ ಶುಗರ್ ಬೀಡ್ಸ್ ಸ್ಟಿಚ್ ಮಾಡಿದ್ದೀನಿ, ಸೆಕೆಂಡ್ ಲೈನಲ್ಲಿ 5 mm ಬೀಡ್ಸನ್ನು ಸ್ಟಿಚ್ ಮಾಡಿದ್ದೀನಿ. ಸೊ ಇವಾಗ ಇನ್ನೊಂದು ಬೀಡ್ಸನ್ನು ಯೂಸ್ ಮಾಡಿಕೊಂಡು ಮಿನಿಮಲ್ ಆಗಿರುವಂತಹ ಡಿಸೈನನ್ನು ಮಾಡ್ತಾ ಇರುವಂಥದ್ದು. ಸೊ ನಾನು ಅದಕ್ಕೆ ನಿಮಗೆ ತುಂಬ ಝೂಮ್ ಆಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನಾನು ಹ್ಯಾಂಡ್ ಸ್ಟಿಚ್ಚಾಗಿ ಮಾಡ್ತಾ ಇರುವಂಥದ್ದು, ಆವಾಗ ಇನ್ನೂ ಸ್ವಲ್ಪ ಇನ್ನು ಸ್ಟ್ರಾಂಗ್ ಆಗಿ ನಿಲ್ಲತ್ತೆ ಅಂತ. ಸೊ ಇದೊಂದನ್ನು ಮಾತ್ರ ನಾನು ಹ್ಯಾಂಡ್ ಸ್ಟಿಚಿಂಗ್ ಕೊಡ್ತಾ ಇರೋದು. ಬಾಕಿ ಎಲ್ಲ ಡಿಸೈನ್ಗಳನ್ನು ನಾನು ಏನು ಕ್ರೋಶಾ ಡಿಸೈನನ್ನು ಯೂಸ್ ಮಾಡಿಕೊಂಡೇ ವರ್ಕ್ ಮಾಡ್ತಾ ಇರುವಂಥದ್ದು. ಸೊ ನೀವು ನೋಡ್ಬೋದು ಅದು ಡಿಸೈನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ನೋಡಿ ಇಲ್ಲಿ ಈ ಡಿಸೈನ್ ಈಗ ಫಿನಿಶ್ ಆಗಿದೆ. ಎಷ್ಟು ಚೆಂದ ಕಾಣ್ತಾ ಇದೆ ಅಂದರೆ, ಇದೆಲ್ಲ ನಮ್ಮ ಸಿಂಪಲ್ ಡಿಸೈನ್ಸ್ ಆಗಿರುತ್ತೆ, ಬಟ್ ಇಟ್ ಗಿವ್ಸ್ ಮೋರ್ ಎಲಿಗೆಂಟ್ ಲುಕ್ಸ್. ಸೊ ಇವಾಗ ಈ 2 ಬೀಡ್ಸಿನ ನಡುವೆ ಡ್ರಾಪ್ ಶೇಪಲ್ಲಿರುವ ಕುಂದನನ್ನು ನಾನು ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಫ್ಯಾಬ್ರಿಕ್ ಗ್ಲೂವನ್ನು ಯೂಸ್ ಮಾಡ್ಕೊಳ್ತಾ ಇರುವಂಥದ್ದು. ಸೊ ಸ್ಟಿಕ್ ಮಾಡಲಿಕ್ಕೆ ಕೂಡ ಈ ಪೆನ್ಸಿಲನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಪೆನ್ಸಿಲಲ್ಲಿ ಆಲ್ರೆಡಿ ಗ್ಲೂ ಇರುತ್ತೆ, ನಾವು ಜಸ್ಟ್ ಬೀಡ್ಸನ್ನು ತಾಗಿಸಿದ ತಕ್ಷಣ ಅದು ಆ ಪೆನ್ಸಿಲಿಗೆ ಬಂದು ಏನು ಸ್ಟಿಕ್ ಆಗಿರುತ್ತೆ, ಅದನ್ನು ತಂದು ನಾವು ಈ ಗ್ಲೂ ಮೇಲೆ ಅಂಟಿಸಿದ್ರೆ ಸಾಕು. ಸೊ ಎಲ್ಲ ಕಡೆಗೂ ಈ ಡ್ರಾಪ್ ಶೇಪ್ ಗೋಲ್ಡನ್ ಕುಂದನನ್ನು ನಾನು ಏನು ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡ್ಬೋದು ಪರ್ಫೆಕ್ಟ್ ಲುಕ್ ಆಗಿದೆ. ಕರೆಕ್ಟಾಗಿ ಸ್ಟಿಕ್ ಆಗಬೇಕು. ಸ್ವಲ್ಪ ಗ್ಲೂವನ್ನು ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಗ ಬಿದ್ದು ಹೋಗುವಂತಹ ಚಾನ್ಸಸ್ ಇರಬಹುದು. ಇಲ್ಲದಿದ್ದರೆ ನಾವು B700 ಗ್ಲೂವನ್ನು ಕೂಡ ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡ್ಬೋದು. ಸೊ ನೋಡಿ ಇವಾಗ ಈ ನೆಕ್ ಡಿಸೈನ್ ಕಂಪ್ಲೀಟೆಡ್ ಆಗಿದೆ. ಸೊ ಇದು ಹ್ಯಾಂಡಿಗೆ ನಾನು ವರ್ಕ್ ಮಾಡಿರುವಂತಹ ಡಿಸೈನ್ ಆಗಿರುತ್ತೆ. ಸೊ ಹ್ಯಾಂಡಿನ ಲೋವರ್ ಪೋರ್ಷನಿಗೆ ಮಾತ್ರ ನಾನು ಈ ವರ್ಕನ್ನು ಮಾಡಿರುವಂಥದ್ದು. ಸೊ ದಿಸ್ ಈಸ್ ಅ ಫೈನಲ್ ಔಟ್ಲುಕ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.